ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾನು ಸಾಲು ಮರದ ತಿಮ್ಮಕ್ಕರವರ ಒಂದು ಚಿಕ್ಕದಾದ ಪ್ರಬಂಧ. ನಿಮಗೂ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಕ್ಷ ಮಾತೆ ಎಂದು ದೇಶಾದ್ಯಂತ ಪ್ರಖ್ಯಾತಿ ಪಡೆದಿರುವ ಸಾಲು ಮರದ ತಿಮ್ಮಕ್ಕ ಕರ್ನಾಟಕ ಹೆಮ್ಮೆಯ ಸುಪುತ್ರಿ. ತುಮಕೂರು ಚಿಕ್ಕರಂಗಯ್ಯ ದಂಪತಿಗಳ ಮಗಳಾದ ತಿಮ್ಮಕ್ಕ ಅವರು ಬಿಕ್ಕಲ ಚಿಕ್ಕಯ್ಯನವರನ್ನು ವಿವಾಹವಾದ ನಂತರ ಪತಿಯ ಸಹಕಾರದೊಂದಿಗೆ ತಮ್ಮ ಪತಿಯ ಊರಾದ ಹುಲ್ಕಲ್ನಿಂದ ಕುದುರಿನವರೆಗೂ ರಸ್ತೆ ಇಕ್ಕಡಗಳಲ್ಲಿ ಆಲದ ಮರಗಳನ್ನು ನೆಟ್ಟು ಪೋಷಿಸಿ ಬೆಳೆಸುತ್ತಾರೆ. ರಕ್ಷ ಮಾತೆ ಎಂದು ದೇಶಾದ್ಯಂತ ಪ್ರಖ್ಯಾತ ಪಡೆದಿರುವ ಸಾಲು ಮರದ ತಿಮ್ಮಕ್ಕ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ. ತುಮಕೂರು ಚಿಕ್ಕರಂಗಯ್ಯ ದಂಪತಿಗಳ ಮಗಳಾದ ತಿಮ್ಮಕ್ಕ ಅವರು ಬಿಕ್ಕಲ ಚಿಕ್ಕಯ್ಯನವರನ್ನು ವಿವಾಹವಾಗುತ್ತಾರೆ. ನಂತರ ಪತಿಯ ಸಹಕಾರದೊಂದಿಗೆ ತಮ್ಮ ಪತಿಯ ಊರಾದಂಥ ಹುಲ್ಕಲ್ನಿಂದ ಕುದುರಿನವರೆಗೂ ರಸ್ತೆಯ ಇಕ್ಕಡಗಳಲ್ಲಿ ಆಲದ ಮರಗಳನ್ನು ನೆಟ್ಟು ಪೋಷಿಸಿ ಬೆಳೆಸುತ್ತಾರೆ. ಸಾಲು ಮರದ ತಿಮ್ಮಕ್ಕರವರ ಮರಗಳನ್ನು ಮಕ್ಕಳೆಂದು ಭಾವಿಸಿ ಅವುಗಳ ಪಾಲನೆಗೆ ತಮ್ಮ ಜೀವನನ್ನೇ ಮುಡುಪಾಗಿಟ್ಟಿರುತ್ತಾರೆ. ಸಾಲು ಮರದ ತಿಮ್ಮಕ್ಕ ಶತಾಯುಷಿ. ಅವರನ್ನು ಸಾಲು ಮರದ ತಿಮ್ಮಕ್ಕ ಎಂದು ಕರೆಯುತ್ತಾರೆ. ಕರ್ನಾಟಕ ಸರ್ಕಾರವು 2014-15ನೇ ಸಾಲಿನಲ್ಲಿ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆಯನ್ನು ಘೋಷಿಸಿತ್ತು. ಸಾಲು ಮರದ ತಿಮ್ಮಕ್ಕವರಿಗೆ ಅನೇಕ ಪ್ರಶಸ್ತಿಗಳು ಹರಿದು ಬರುತ್ತವೆ. 100 ಪ್ರಶಸ್ತಿಗಳು ಬಂದಿವೆ. ನಾಡೋಜ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮೊದಲನೇದು ನಾಡೋಜ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ರಕ್ಷ ಮಿತ್ರ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ, ಹೀಗೆ ಅನೇಕ ಸಾಲುಗಳಾಗಿ ಸಾಲು ಮರದ ತಿಮ್ಮಕ್ಕವರಿಗೆ ಪ್ರಶಸ್ತಿಗಳು ದೊರೆತು ಬರುತ್ತವೆ. ಸಾಲು ಮರದ ತಿಮ್ಮಕ್ಕರವರನ್ನು ರಕ್ಷ ಮಾತೆ ಎಂದೇ ಕರೆಯುತ್ತಾರೆ. ಅವರು ಪರಿಸರ ಕಾಳಜಿ ಮತ್ತು ಪರಿಸರ ಸಂರಕ್ಷಣೆಯು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ನಿಮ್ಮೆಲ್ಲರ ಸಾಲು ಮರದ ತಿಮ್ಮಕ್ಕರವರ ಈ ಪ್ರಬಂಧ ನಿಮಗೂ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.